ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಡಿಗಳು ಸಂಚಿಕೆ 45. ಅಣ್ಣ ಅಣ್ಣ, ಏನೋ ಅದು ಅವಾಗಿಂದ ಅಣ್ಣ ಅಣ್ಣ ಅಂತಿದೀಯ, ಅದೇನು ಹೇಳು ಎಂದನು ಕಾರಿನಲ್ಲಿಯೇ ಕುಳಿತು ಜಯರಾಜ್. ಸೂರ್ಯನ ತಂಗಿ ವಿಷಯ ಮಾತನಾಡಲು ಜಯರಾಜ್ ಬಳಿ ಪೀಠಿಕೆ ಹಾಕುತ್ತಿದ್ದನು ಬೈರ. ಅಣ್ಣ, ಆ ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ? ಯಾವ ಹುಡುಗಿ? ಅದೇ ಸೂರ್ಯನ ತಂಗಿ ಅಣ್ಣ. ಹ್ಞೂ, ಚೆನ್ನಾಗಿದ್ದಾಳೆ, ತುಂಬ ಧೈರ್ಯವಂತೆ. ಆ ಹುಡುಗಿ ನಿನಗೆ ಇವಾಗ ಯಾಕೆ ನೆನಪಾದಳು ಎಂದರು ಜಯರಾಜ್. ಅದೇನಿಲ್ಲ ಅಣ್ಣ, ಆ ಹುಡುಗಿಯನ್ನು ನಮ್ಮ ಕಿರಣನಿಗೆ ಮದುವೆ ಮಾಡಿಸಿದರೆ ಹೇಗೆ ಎಂದನು ನಿಧಾನವಾಗಿ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ, ಅದೇನಿದ್ರೂ ನೇರವಾಗಿ ವಿಷಯ ಹೇಳು ಎಂದು ಇಷ್ಟರ ತನಕ ಮೊಬೈಲ್ನಲ್ಲಿ ನೋಡುತ್ತಿದ್ದವರು ಕತ್ತೆತ್ತಿ ಹೇಳಿದರು. ಆ ಹುಡುಗಿ ನಮ್ಮ ಕಿರಣನಿಗೆ ಚೆನ್ನಾಗಿ ಜೋಡಿ ಆಗ್ತಾಳೆ ಎಂದು ಹೇಳಿದೆ ಅಣ್ಣ, ಅಷ್ಟೇ ಎಂದು ಮಾತು ನಿಲ್ಲಿಸಿ ಮೌನವಾಗಿ ಕುಳಿತನು. ಯಾಕೆ, ಬೇರೆ ಯಾವ ಹುಡುಗಿಯೂ ಜೋಡಿ ಆಗಲ್ವಾ? ನಾನು ಕೊಟ್ಟ ಫೋಟೋದಲ್ಲಿ ಯಾವ ಹುಡುಗಿಯನ್ನು ಆರಿಸಿದ ಎಂದು ಕೇಳಿದ ನೀನು ಕೇಳಲ್ಲ ಬಿಡು, ಅದು ಹೇಗೆ ಕೇಳ್ತೀಯ ಹೇಳು? ಅವನು ರಾತ್ರಿ ಕೈಗೆ ಬಟ್ಟೆ ಕಟ್ಟಿಕೊಂಡು ಬಂದಾಗಲೇ ನನಗೆ ತಿಳಿಯಿತು, ನಾನು ಅವನ ವಯಸ್ಸನ್ನು ದಾಟಿಯೇ ಬಂದಿರುವುದು. ರಾತ್ರಿ ಅವನ ಕಣ್ಣುಗಳೇ ಹೇಳುತ್ತಿತ್ತು ಆ ಹುಡುಗಿಯನ್ನು ಅವನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂದು. ಏನೋ ಕೋಪದಲ್ಲಿ ಹೊಡೆದು ಬಿಟ್ಟು ಅದೆಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾನೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ತಿಳಿಯದೇ ಇರುವ ದಡ್ಡನಲ್ಲ ನಾನು. ಮದುವೆಯನ್ನಾದರೂ ನಮಗೆ ಹೇಳಿ ಮಾಡಿಕೊಳ್ತಾನಾ, ಇಲ್ಲ ಹಾಗೆ ಮಾಡಿಕೊಳ್ತಾನಾ ಕೇಳು ಎಂದರು. ಅಣ್ಣ, ಅವನ ಬಗ್ಗೆ ನಿಮಗೆ ಗೊತ್ತಿದ್ದು ಹೀಗೆ ಮಾತಾಡ್ತಿರಲ್ಲ. ಸೂರ್ಯ ಮತ್ತು ಅವನ ತಂಗಿಗೆ ಈ ವಿಷಯ ಇನ್ನೂ ಹೇಳಿಲ್ಲ. ಅವರಿಗೆ ಹೇಳಿದ ಮೇಲೆ ನಿಮಗೆ ತಿಳಿಸುತ್ತೇನೆ ಎಂದಿದ್ದಾನೆ. ಇನ್ನು ಎಷ್ಟು ವರ್ಷ ಬೇಕಾಗ್ತದೆ ಅವನಿಗೆ? ಫೋನ್ ಮಾಡಿ ಹೇಳು, ಈ ವಿಷಯವನ್ನು ಬೇಗ ಇತ್ಯರ್ಥ ಮಾಡಲಿ. ಅಣ್ಣ, ಈ ಮದುವೆ ನಿಮಗೆ ನಿಜವಾಗಿಯೂ ಒಪ್ಪಿಗೆ ಇದೆಯಾ? ಯಾಕಂದರೆ ಸೂರ್ಯನ ತಂದೆ ಒಬ್ಬ ಸಾಮಾನ್ಯ ರೈತರು ಎಂದನು ಮಿಲು ಧ್ವನಿಯಲ್ಲಿ. ಯಾಕೆ ಬೈರ, ರೈತರಾಗಿದ್ದರೆ ಮನುಷ್ಯರಾಗಿರುವುದಿಲ್ಲವಾ? ನಮ್ಮ ತಾತನೂ ಕೂಡ ರೈತರೇ ಅಲ್ವಾ? ಹುಡುಗಿ ತಂದೆ ಯಾರಾದರೆ ನಮಗೇನು, ಅವರು ಗುಣವಂತರವಾಗಿರಬೇಕು ಅಷ್ಟೇ. ಅಲ್ಲದೆ ಕಿರಣ ಇಷ್ಟಪಟ್ಟರೆ ಸಾಕು. ನಾನು ಇಷ್ಟು ವರ್ಷ ಕಾದಿದ್ದು ಅದಕ್ಕೆ ಅಲ್ಲವಾ? ಒಂದು ಹುಡುಗಿಯನ್ನು ತಂದು ನಿಲ್ಲಿಸಿ ಇವಳಿಗೆ ತಾಳಿ ಕಟ್ಟು ಎಂದು ನಾನು ಹೇಳಿದರೆ ಅವನು ಮರು ಮಾತನಾಡುತ್ತಿರಲಿಲ್ಲವೇನೋ. ಆದರೆ ನಾನು ಅವನ ಬಾಳ ಸಂಗಾತಿಯನ್ನು ಇಷ್ಟಪಟ್ಟು ಅವನೇ ಆರಿಸಲಿ ಎಂದು ಸುಮ್ಮನಿದ್ದೀನಿ ಅಷ್ಟೇ. ಆದರೆ ಈಗ ಕಿರಣ ಆರಿಸಿರುವುದು ಚಿನ್ನದಂತಹ ಹುಡುಗಿ. ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದಷ್ಟು ಬೇಗ ಕಿರಣನಿಗೆ ತಿಳಿಸಲು ಹೇಳು ಎಂದರು ಜಯರಾಜ್. ಯಾಕೋ ಕಿರಣ, ಏನಾಯಿತು? ನೀನು ಇಷ್ಟೊಂದು ಡಲ್ ಆಗಿರುವುದು ನಾನು ಯಾವತ್ತೂ ನೋಡೇ ಇಲ್ಲ. ಮನಸ್ಸಲ್ಲಿ ಎಷ್ಟೇ ನೋವಿದ್ದರೂ ನಗುತ್ತಾ ಇರ್ತೀಯ, ಆದರೆ ಇವತ್ತು ಏನಾಯಿತು? ಕಿರಣ ಬಂದಾಗಿನಿಂದ ಆಫೀಸಿನಲ್ಲಿ ಯಾರೊಂದಿಗೂ ಮಾತನಾಡದೆ ಒಬ್ಬನೇ ತನ್ನ ಕ್ಯಾಬಿನ್ನಲ್ಲಿ ಮಂಕಾಗಿ ಕುಳಿತಿರುವುದನ್ನು ಗಮನಿಸಿದ ಕೀರ್ತನ್ ಬಂದು ಕೇಳಿದ. ಏನಿಲ್ಲ ಕಣ, ತುಂಬ ತಲೆನೋವು ಇದೆ, ಕಣ್ಣು ಬಿಡಲು ಆಗ್ತಿಲ್ಲ. ಅದಕ್ಕೆ ಮನೆಗೆ ಹೋಗೋಣ ಎಂದು ಯೋಚಿಸ್ತಿದ್ದೇನೆ ಅಷ್ಟೇ ಎಂದನು. ಹಾಗಾದರೆ MDನ ಕೇಳಿ ಹೊರಡು, ಹಾಸ್ಪಿಟಲ್ಗೆ ಹೋಗಿ ರೆಸ್ಟ್ ಮಾಡು ಎಂದನು. ಸೂರ್ಯ, ಇದೊಂದು ಫೈಲ್ ಸ್ಟಡಿ ಮಾಡು, ನನಗೆ ಆಗ್ತಿಲ್ಲ, ತುಂಬ ತಲೆನೋವು ಇದೆ, ನಾನು ಮನೆಗೆ ಹೋಗ್ತೀನಿ ಎಂದು ಸೂರ್ಯನ ಕೈಗೆ ಫೈಲ್ ನೀಡಿ MD ಅಲೋಕ್ ಕುಮಾರ್ ಅವರಿಗೆ ತಿಳಿಸಿ ಹೊರಟನು. ಚಿನ್ನು ಕೂಡ ತಲೆನೋವು ಎಂದು ಕಾಲೇಜಿನಿಂದ ಬೇಗ ಬಂದವಳು ಸಾಂಬಾರಿಲ್ಲದೆ ಇರುವುದನ್ನು ನೋಡಿ ಹೊಟ್ಟೆ ಬೇರೆ ಹಸಿಯುತ್ತಿದೆ. ಸಾಂಬಾರಿಲ್ಲ ಎಂದವಳು ತಕ್ಷಣಕ್ಕೆ ಅನ್ನ ಬೇಳೆ ಸಾಂಬಾರು ಮಾಡಿದವಳು ಇನ್ನೇನು ಊಟ ಮಾಡಬೇಕು. ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಯಿತು. ಅಣ್ಣ, ಇಷ್ಟು ಬೇಗ ಎಂದವಳು ಗಡಿಯಾರವನ್ನು ನೋಡಿ ಇಲ್ಲ ಅಣ್ಣ ಇಷ್ಟು ಬೇಗ ಬರಲ್ಲ. ಯಾರದು ಎಂದು ಬಾಗಿಲು ತೆರೆದವಳು ಹಾಗೆ ನಿಂತಳು. ಮುಖವೆಲ್ಲ ಬಾಡಿ ಹೋಗಿದೆ, ನಿಲ್ಲಲು ತ್ರಾಣವೇ ಇಲ್ಲದಂತಾಗಿದ್ದಾನೆ. ಮನೆಗೆ ಹೊರಟವನು ಚಿನ್ನು ಬಂದಿದ್ದರೆ ಅವಳ ಜೊತೆ ಮಾತನಾಡಲೇಬೇಕು ಎಂದು ಇಲ್ಲಿಗೆ ಬಂದಿದ್ದಾನೆ ಕಿರಣ. ಅವನ ಪರಿಸ್ಥಿತಿಯನ್ನು ನೋಡಿದವಳು ಅವನಿಗೆ ಒಳಗೆ ಬರಲು ದಾರಿ ಬಿಟ್ಟು ಮುಂದೆ ಬಂದಳು. ಒಳಗೆ ಬಂದವನು ಒಡನೆಯೇ ದಿವಾನ್ ಮೇಲೆ ಬ್ಯಾಗ್ ಎಸೆದು ದೊಪ್ಪನೆ ಕುಳಿತನು. ಒಂದು ಲೋಟ ಕುಡಿಯಲು ನೀರು ಕೊಡು ಎಂದು ಕೇಳಿದ. ಏನೊಂದು ಮಾತನಾಡದೆ ನೀರು ತಂದು ಮುಂದೆ ನೀಡಿದಳು. ಕಿರಣ್ ನೀರು ತೆಗೆದುಕೊಂಡಾಗ ಅವನ ಕೈಯನ್ನು ಗಮನಿಸಿದವಳು. ಬಟ್ಟೆ ಸುತ್ತಿದ ಕೈ ಸ್ವಲ್ಪ ಊದಿಕೊಂಡಿರುವುದು ಗೊತ್ತಾಯಿತು. ಅಲ್ಲದೆ ನೀರಿನ ಲೋಟವನ್ನು ಹಿಡಿಯಲು ಆಗದೆ ಕೈ ನಡುಗಿಸುತ್ತಿದ್ದನು. ನೀರು ಕುಡಿದು ಸ್ವಲ್ಪ ಸುಧಾರಿಸಿಕೊಂಡವನು, ಚಿನ್ನು, ನಿನ್ನತ್ರ ಸ್ವಲ್ಪ ಮಾತನಾಡಬೇಕು ಎಂದನು. ಮೊದಲು ಊಟ ಮಾಡಿ ಎಂದು ಒಳಗೆ ಹೋಗುವವಳನ್ನು ಮತ್ತೆ ತಡೆದು, ಇಲ್ಲ, ಮೊದಲು ಮಾತನಾಡಬೇಕು ಎಂದನು. ನನಗೆ ನಿಮ್ಮ ಬಳಿ ಮಾತನಾಡಲು ಇಷ್ಟವಿಲ್ಲ, ಊಟ ಮಾಡಿ ಎಂದು ಜೋರಾಗಿ ಹೇಳಿದಳು. ಅವಳ ಮಾತು ಕೇಳಿದವನಿಗೆ ದೇಹದಲ್ಲಿ ನಿಶ್ಶಕ್ತಿ ಇದ್ದರೂ ಕೋಪ ಮಾತ್ರ ಬೇಗನೆ ನೆತ್ತಿಗೆ ಏರಿತು.
ಮೇಲೆದ್ದು ಅವಳ ಬಳಿಗೆ ಹೋದವನು ಅವಳನ್ನು ಗೋಡೆಗೆ ಒರಗಿಸಿ ಅವಳು ತಪ್ಪಿಸಿಕೊಳ್ಳದ ಹಾಗೆ ಎರಡೂ ಕೈ ಗೋಡೆಗೆ ಹಿಡಿದು ನಿಂತನು. ಅವನ ಈ ವರ್ತನೆಗೆ ಬೆಚ್ಚಿದವಳು ಹೃದಯದಲ್ಲಿ ನಡುಕ, ಮನಸ್ಸಿನಲ್ಲಿ ತಳಮಳ ಶುರುವಾಯಿತು. ಅವನನ್ನು ಅತಿ ಸಮೀಪದಲ್ಲಿ ದೃಷ್ಟಿಯಿಟ್ಟು ನೋಡಲಾಗದೆ ಕಣ್ಣು ಮುಚ್ಚಿ ನಿಂತಳು. ನಾನು ಮಾತನಾಡಬೇಕು ಅಂದರೂ ಅದೆಷ್ಟು ಕೊಬ್ಬು ನಿನಗೆ? ನಾನು ಹೇಳುವುದನ್ನು 5 ನಿಮಿಷ ಕೇಳುವ ತಾಳ್ಮೆ ಇಲ್ಲ ನಿನಗೆ? ರಾತ್ರಿ ಅಷ್ಟು ಮೆಸೇಜ್ ಮಾಡಿದರೂ ರಿಪ್ಲೈ ಯಾಕೆ ಮಾಡಲಿಲ್ಲ ಎಂದು ಕೇಳಿದರೆ ಕಣ್ಣು ಮುಚ್ಚಿ ಯಾವ ಮೆಸೇಜ್ ಎಂದು ಕೇಳಿದಳು. ಮೆಸೇಜ್ ನೋಡಿ ಕೂಡ ಇವಾಗ ಯಾವ ಮೆಸೇಜ್ ಎಂದು ಕೇಳುತ್ತಿದ್ದೀಯಾ? ಅಷ್ಟೊಂದು ಸಾರಿ ಕಳಿಸಿದರೂ ಒಂದಕ್ಕಾದರೂ ರಿಪ್ಲೈ ಮಾಡಬೇಕು ಎಂದು ಅನಿಸಲಿಲ್ಲವ ನಿನಗೆ? ನೋಡು, ನಾನು ಬೇಕೆಂದು ಹಾಗೆ ಮಾಡಲಿಲ್ಲ. ಸಡನ್ನಾಗಿ ನಿನ್ನ ಮಾತುಗಳನ್ನು ಕೇಳಿ ಕೋಪ ಬಂತು, ಅದಕ್ಕೆ ಕೈ ಮಾಡಿದೆ. ನಾನು ಮಾಡಿದ್ದು ತಪ್ಪೆ, ಅದು ನನಗೂ ಗೊತ್ತು. ಅದಕ್ಕೆ ಸಾರಿ ಕೇಳುತ್ತಿದ್ದೇನೆ, ಕ್ಷಮಿಸ್ತೀಯಾ? ಕೊನೆಯಲ್ಲಿ ತಗ್ಗಿದ ಧ್ವನಿಯಲ್ಲಿ ಹೇಳಿದನು. ಅಷ್ಟರಲ್ಲಾಗಲೇ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಪ್ಲೀಸ್, ಇವಾಗ ನಾನು ನಿಮ್ಮ ಬಳಿ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ. ಜಾಗ ಬಿಡಿ, ನಾನು ಹೋಗಬೇಕು ಎಂದಳು. ಬಿಡ್ತೀನಿ ಕಣೆ, ಒಂದೇ ಒಂದು ಸಾರಿ ಕ್ಷಮಿಸಿದ್ದೀನಿ ಎಂದು ಹೇಳೆ ಮನವಿ ಮಾಡಿದ ರೀತಿ ಹೇಳಿದನು. ಅವನ ಮಾತಿನ ದಾಟಿ ಬದಲಾಗಿದ್ದನ್ನು ಗಮನಿಸಿದವಳು ತಕ್ಷಣಕ್ಕೆ ಕಣ್ಬಿಟ್ಟು ಅವನು ಅಡ್ಡಲಾಗಿ ಹಿಡಿದಿದ್ದ ಕೈಯನ್ನು ಬಿಡಿಸಲು ಕೈ ಮುಟ್ಟಿದವಳಿಗೆ ಅವನ ಶರೀರ ಕೆಂಡದಂತೆ ಸುಡುತ್ತಿರುವುದು ಅರಿವಾಯಿತು. ಅಲ್ಲದೆ ಗಾಜಿನಿಂದ ಪೆಟ್ಟು ಮಾಡಿಕೊಂಡಿದ್ದ ಬಲಗೈ ಗಟ್ಟಿಯಾಗಿ ಮುಷ್ಟಿ ಹಿಡಿದಿದ್ದರಿಂದ ಮತ್ತೆ ರಕ್ತ ಸೋರಲು ಶುರುವಾಯಿತು. ಗಾಬರಿಯಾಗಿ ಒಡನೆಯೇ ಅವನ ಕುತ್ತಿಗೆ ಮತ್ತು ಹಣೆಯನ್ನು ಮುಟ್ಟಿ ನೋಡಿದವಳಿಗೆ ಜ್ವರ ಬಂದಿದೆ ಎಂದು ಖಾತರಿಯಾಯಿತು. ಅಯ್ಯೋ, ಇಷ್ಟೊಂದು ಜ್ವರ ಬಂದಿದೆ, ಬನ್ನಿ ಮೊದಲು ಕುಳಿತುಕೊಳ್ಳಿ ಎಂದು ಅವಳೇ ಹಿಡಿದು ಕೂರಿಸಲು ಪ್ರಯತ್ನ ಮಾಡಿದಳು. ಬಿಡೆ, ನನಗೆ ಏನಾದರೂ ಆದರೆ ನಿನಗೇನು ತೊಂದರೆ? ಮುಟ್ಟಬೇಡ ನನ್ನನ್ನು ಎಂದು ಕೋಪದಲ್ಲೇ ಕೊಸರಾಡಿದವನನ್ನು ಬಿಡದೆ ಅವಳೇ ಹಿಡಿದು ಕೂರಿಸಿದಳು. ನಿಮ್ಮ ಕೋಪ ದರ್ಪ ನನ್ನ ಮುಂದೆ ಬೇಡ, ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇವಾಗ ಎಂದು ಜೋರು ಮಾಡಿದವಳು ರಕ್ತ ಸೋರುವ ಕೈಯನ್ನು ಹಿಡಿದು ರಕ್ತವನ್ನೆಲ್ಲ ಒರೆಸಿ, ಇವಾಗ ಈ ಬಟ್ಟೆ ಕಟ್ಟಿದ್ದೀನಿ, ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಬ್ಯಾಂಡೇಜ್ ಮಾಡಿಸಿಕೊಂಡು ಬನ್ನಿ ಎಂದು ಬೇರೆ ಬಟ್ಟೆಯನ್ನು ಕಟ್ಟಿದಳು. ಅನ್ನ ಸಾಂಬಾರನ್ನು ತಟ್ಟೆಗೆ ಹಾಕಿಕೊಂಡು ಬಂದವಳು ಅವನ ಕೈಯನ್ನು ನೋಡಿ ಮತ್ತೆ ಅವಳೇ ಅನ್ನ ಕಲಸಿ ತಿನ್ನಿಸಲು ಬಾಯಿಯ ಬಳಿ ಒಂದು ತುತ್ತು ಹಿಡಿದಳು. ಅವಳು ತುತ್ತು ಹಿಡಿದಿರುವುದನ್ನು ನೋಡಿ ಒಂದು ಅದ್ಭುತ ನೋಡುವಂತೆ ಅವಳನ್ನೇ ನೋಡಿದನು. ಅಮ್ಮ ಇರುವಷ್ಟು ದಿನ ಅಮ್ಮನ ಕೈತುತ್ತು ತಿಂದವನು ಅಮ್ಮ ಹೋದ ನಂತರ ಅಜ್ಜಿಯ ಕೈತುತ್ತು ಮಾತ್ರ ತಿಂದಿದ್ದನು. ಇನ್ಯಾರೂ ಅವನಿಗೆ ಇಷ್ಟು ಪ್ರೀತಿಯಿಂದ ತುತ್ತು ನೀಡಿರಲಿಲ್ಲ. ಆ ಗಳಿಗೆಯಲ್ಲಿ ಹೃದಯ ತುಂಬಿ ಬಂತು ಕಿರಣನಿಗೆ. ಅದೇ ಖುಷಿಯಲ್ಲಿ ಅದೆಷ್ಟು ತಡೆದರೂ ಕಣ್ಣೀರು ಕೆನ್ನೆಯ ಮೇಲೆ ಜಿನುಗಿತು. ತಕ್ಷಣಕ್ಕೆ ಅದನ್ನು ಒರೆಸಿಕೊಂಡವನು ಅವಳು ಕೊಟ್ಟ ತುತ್ತುಗಳನ್ನು ಏನೊಂದು ಮಾತನಾಡದೆ ಸುಮ್ಮನೆ ತಿಂದು ಮುಗಿಸಿದನು. ಊಟ ತಿನ್ನಿಸಿದವಳು ಮನೆಯಲ್ಲಿಯೇ ಇದ್ದ ಒಂದು ಜ್ವರದ ಮಾತ್ರೆಯನ್ನು ಕೊಟ್ಟು, ಇದನ್ನು ತಿಂದು ಮಲಗಿ, ಅಣ್ಣನಿಗೆ ಫೋನ್ ಮಾಡ್ತೀನಿ, ಬರ್ತಾನೆ, ಹಾಸ್ಪಿಟಲ್ಗೆ ಹೋಗಿವಿರಂತೆ ಎಂದು ಹೇಳಿ ಮಾತ್ರೆ ತಿನ್ನಿಸಿದಳು. ತಟ್ಟೆಗೆ ಅನ್ನ ಹಾಕಿಕೊಂಡು ಊಟಕ್ಕೆ ಕುಳಿತವಳಿಗೆ ಕಿರಣ ಇವತ್ತು ನಡೆದುಕೊಂಡ ರೀತಿ, ಆಡಿದ ಮಾತುಗಳೇ ಕಣ್ಣ ಮುಂದೆ ಬರುತ್ತಿದ್ದವು. ಏನಾಗಿದೆ ಇವರಿಗೆ? ಯಾಕೆ ಒಂದು ರೀತಿ ವಿಚಿತ್ರವಾಗಿ ಆಡುತ್ತಿದ್ದಾರೆ ಎಂದು ಮನಸ್ಸಿನಲ್ಲಿಯೇ ನುಡಿದುಕೊಂಡವಳು ಮಲಗಿರುವವನನ್ನೇ ನೋಡುತ್ತಾ ಊಟ ಮುಗಿಸಿದಳು. ಹಲೋ ಅಣ್ಣ, ನಿನ್ನ ಫ್ರೆಂಡ್ಗೆ ತುಂಬ ಜ್ವರ ಬಂದಿದೆ, ಮಲಗಿದ್ದಾರೆ, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಂತೆ, ಬೇಗ ಬಾ ಎಂದು ಒಂದೇ ಉಸಿರಿಗೆ ಹೇಳಿದಳು ಚಿನ್ನು. ಏನು, ಕಿರಣನಿಗೆ ಜ್ವರ ಬಂದಿದೆಯಾ? ಅವರ ಮನೆಗೆ ಹೋಗ್ತೀನಿ ಅಂತ ಬಂದವನು ಅಲ್ಲಿಗೆ ಏಕೆ ಬಂದಿದ್ದಾನೆ? ಇವಾಗ ಹೇಗಿದ್ದಾನೆ ಎಂದನು ಸೂರ್ಯ. ಇಲ್ಲಿಗೆ ಏಕೆ ಬಂದರು ಎಂಬುದು ನನಗೆ ಗೊತ್ತಿಲ್ಲ ಅಣ್ಣ. ಒಂದು ಜ್ವರದ ಮಾತ್ರೆ ಕೊಟ್ಟಿದ್ದೀನಿ, ಮಲಗಿದ್ದಾರೆ, ನೀನು ಬೇಗ ಬಾ ಎಂದು ಕರೆ ತುಂಡರಿಸಿದಳು. ಮುಂದುವರಿಯುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ.